ಅವೇರ್ನೆಸ್ ಮಾಡ್ತಾ ಇರುವಂಥದ್ದು. ಎಲ್ಲ ಹಳ್ಳಿಗಳಲ್ಲಿ ಹೋಗ್ತೇನೆ, ತಾಲೂಕುಗಳಲ್ಲಿ ಹೋಗ್ತೇನೆ, ಜಿಲ್ಲಾ ಮಟ್ಟಕ್ಕೆ ಹೋಗ್ತೇನೆ. ಬರೀ ಹೆಣ್ಣು ಮಕ್ಕಳಿಗೆ, ಅದು ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಮಾತ್ರ ಅವೇರ್ನೆಸ್ನ ಕೊಡ್ತಾ ಹೋಗುವಂಥದ್ದು, ಅವರಿಗೆ ಅರಿವನ್ನು ಮೂಡಿಸುವಂಥದ್ದು ಕೆಲಸ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಆರ್ಗನೈಸರ್ ಅವರು ಪೂಜಾ ಮೇಡಮ್ ಅವ್ರು ಹೇಳಿದ್ರು, ಸದೃಢ ಮಹಿಳೆ ಸದೃಢ ಭಾರತ ಅಂತ ಹೇಳಿಬಿಟ್ಟು ಇದೇ ಒಂದು ಅಭಿಯಾನದ ರೂಪದಲ್ಲಿ ನಡೆಸ್ತಾ ಹೋದ್ವಿ. ಯಾವಾಗ ಮನೆಯಲ್ಲಿ ಒಂದು ಮಹಿಳೆ ಸದೃಢರಾಗ್ತಾಳ, ಶಿಕ್ಷಣವನ್ನು ಪಡೆದಿದ್ದಂಥವಳಾಗಿರ್ತಾಳ, ಅಂಥ ಮನೆ ತುಂಬ ಮುಂದುವರಿಲಿಕ್ಕೆ ಸಾಧ್ಯ, ಅಲ್ಲಿರುವಂತಹ ಸದಸ್ಯರು ಆರೋಗ್ಯವಂತರಾಗಿ ಇರಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು. ಮತ್ತೊಬ್ಬರು ಆಗಲೇ ನಡೀತಾ ಇರುವಂತಹ ಗೋಷ್ಠಿನಲ್ಲಿ ಹೇಳಿದರು, ನಾವೆಲ್ಲವನ್ನೂ ಕಾಣ್ಕೊಳ್ಬೋದು ಎಲ್ಲಿ ಅಂತ ಹೇಳಿದರೆ ಅಡುಗೆ ಮನೆಯಲ್ಲಿ ಅಂತ ಹೇಳಿಬಿಟ್ಟು. ಅಡುಗೆ ಮನೆ ಚೆನ್ನಾಗಿತ್ತು, ಅಡುಗೆ ಮನೆಯಲ್ಲಿ ಇರುವಂತಹ ವಸ್ತುಗಳನ್ನು ನಾವು ಚೆನ್ನಾಗಿ ಬಳಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಸಾಕಷ್ಟು ತೊಂದರೆಗಳನ್ನು, ರೋಗಗಳನ್ನು ನಾವು ಗುರುತಿಸ್ಬೋದು ಮತ್ತು ತಡೆಗಟ್ಟಬಹುದು ಅನ್ನೋವಂಥದ್ದು ಮಾಹಿತಿಯನ್ನು ಹೇಳಿದ್ರು. ಇಲ್ಲಿ ನಾನು ಮಾಡ್ತಾ ಇರೋದು ಅದೇ ಕೆಲಸನೇ. ಒಂದು ಅರಿವನ್ನು ಮೂಡಿಸೋವಂಥದ್ದು, ಹೆಣ್ಣುಮಗಳು ಅಂತ ಹೇಳಿದರೆ ಏನು ಅನ್ನೋವಂಥದ್ದನ್ನು ಅವರಿಗೆ ತಿಳಿಸ್ಕೊಡೋವಂಥದ್ದು, ಇನ್ನೊಂದು ಆತ್ಮವಿಶ್ವಾಸವನ್ನು ಹೆಚ್ಚಿಗೆ ಮಾಡೋವಂಥದ್ದು, ಮತ್ತೊಂದು ಏನಪ್ಪ ಅಂದರೆ ತನ್ನ ಆರೋಗ್ಯನ ತಾನು ಹೇಗೆ ನಿರ್ವಹಣೆ ಮಾಡಬಹುದು ಅನ್ನುವಂತಹ ವಿಷಯಗಳನ್ನ ಹೇಳುವಂಥದ್ದು. ಇಲ್ಲಿ ಯಾಕೆ ಮನೆ ಮತ್ತು ಅನ್ನುವಂತಹ ಕಾರ್ಯಕ್ರಮವನ್ನು ನಾನು ನಡೆಸ್ತೇನೆ ಅಂತ ಹೇಳಿದರೆ, ಸಾಕಷ್ಟು ಜನ ಹೆಣ್ಮಕ್ಳು ಹೇಳ್ಕೊಳ್ಳಿಕ್ಕೆ, ತನ್ನ ಸಮಸ್ಯೆಗಳನ್ನು ಹೇಳ್ಕೊಳ್ಳಿಕ್ಕೆ ಕಷ್ಟಪಡ್ತಾರೆ, ನಾಚಿಕೆ ಪಟ್ಕೊಳ್ತಾರೆ, ಮತ್ತು ಹೋಗ್ಲಿ ಬಿಡು ಅಂತ ಹೇಳಿ ಭಾಳಷ್ಟು ಸಲ ಏನಂತಾರೆ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಅಂಥವರಿಗೆ ಒಂದು ಸ್ವಲ್ಪ ದುಡ್ಡಿನ ಅಡಚಣೆಗಳು ಕೂಡ ಅಲ್ಲಿ ಸಮಸ್ಯೆ ಆಗ್ಬೋದು. ಅಂಥವರಿಗೆ ಮನೆಯಲ್ಲಿ ನಾವೇನಾದರೂ ಸರಳ ಉಪಾಯಗಳನ್ನು ಮಾಡ್ಕೊಳ್ಬೋದಾ ಅಂಥದ್ದನ್ನ ವಿಷಯಗಳನ್ನು ನಾವು ತಿಳಿಸ್ಕೊಟ್ಟೆವು ಅಂತ ಹೇಳಿದ್ರೆ, ಬಹುಶಃ ಎಲ್ಲೋ ಒಂದಿಷ್ಟು ಜನ ಹೆಣ್ಮಕ್ಳು ಮನೆಯಲ್ಲೇ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಾಣ್ಕೊಳ್ಬೋದಾಗಿರ್ತದೆ. ಇನ್ನೊಂದು ಮುಖ್ಯವಾಗಿ ನಾನು ಮಾಡುವಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಯಾವುದೇ ಮನೆಗೆ ಹೋಗಲಿ ಅಥವಾ ಯಾವುದೇ ಹಳ್ಳಿಗೆ ಹೋಗಲಿ, ಅಲ್ಲಿ ಯಾರು ಹಿರಿಯರು ಇರ್ತಾರೆ ಹೆಣ್ಮಕ್ಳು, ಅವರಿಗೆ ಹೋಗಿ ಕುತ್ಕೊಂಡು ಅವ್ರ ಜೊತೆನಲ್ಲಿ ಮಾತಾಡ್ತೀನಿ. ಏನು ಅಂತ ಹೇಳಿದ್ರೆ, ನೀವು ಆ ಕಾಲಕ್ಕೆ ನೀವು ಸಣ್ಣವರಿದ್ದಾಗ ಸಮಸ್ಯೆಗಳು ಬರ್ತಾ ಇತ್ತು, ಆರೋಗ್ಯದ ಸಮಸ್ಯೆಗಳು ಬರ್ತಾ ಇತ್ತು. ಆ ಆರೋಗ್ಯದ ಸಮಸ್ಯೆಗಳಿಗೆ ಹೇಗೆ ಪರಿಹಾರವನ್ನು ಕಾಣ್ಕೊಳ್ತಾ ಇದ್ರು ಒಂದು. ಎರಡನೇದು, ಹೆಣ್ಮಕ್ಳಿಗೆ ಸಮಸ್ಯೆ ಬಂದಾಗ ಏನು ಮಾಡ್ತಾ ಇದ್ರಿ. ಮೂರನೇದು, ಬಸ್ರಿ ಹೆಂಗಸು ಮನೆಯಲ್ಲಿ ಇದ್ದಾಳೆ ಅಂತ ಹೇಳಿದ್ರೆ ಅವಳನ್ನು ಹೇಗೆ ರಕ್ಷಣೆ ಮಾಡ್ತಾ ಇದ್ರಿ, ಅವಳನ್ನು ಹೇಗೆ ನೋಡ್ಕೊಳ್ತಾ ಇದ್ರಿ. ಬಾಣಂತನ ಅನ್ನೋವಂಥದ್ದನ್ನು ಹೇಗೆ ಮಾಡ್ತಾ ಇದ್ರಿ. ಬಾಣಂತನ ಅವಾಗ ಹಾಸ್ಪಿಟಲ್ಗಳಿರಲಿಲ್ಲ, ಮನೆಯಲ್ಲೇ ಮಾಡ್ತಾ ಇದ್ರು ಬಾಣಂತನ. ಅದನ್ನು ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ರಿ. ಇಂಥ ಕಾಂಪ್ಲಿಕೇಶನ್ಸ್ಗಳು, ಇವತ್ತು ನಾಳೆ ನಾವು ಎಲ್ಲವೂ ಕೂಡ ಕಾಂಪ್ಲಿಕೇಶನ್ಸ್ನ ನೋಡ್ತಾ ಇರ್ತೇವೆ. ಆ ಕಾಂಪ್ಲಿಕೇಶನ್ಸ್ಗಳನ್ನು ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ರು ಅವರು. ಆ ನಂತರ ಬಾಣಂತನ, ಒಂದು 5 ತಿಂಗಳು ಬಾಣಂತನ ಅಂತ ಏನು ಹೇಳ್ತಾರೆ, ಆವಾಗ ಯಾವ ರೀತಿಯಾದಂತಹ ಆಹಾರ ಆಗ್ಬೋದು, ಔಷಧ ಆಗ್ಬೋದು, ಕೆಲವು ಬಾಣಂತಿಗೆ ಬರುವಂತಹ ಸಮಸ್ಯೆಗಳು ಏನಿರ್ತಿತ್ತು ಅಂಥದ್ದಕ್ಕೆಲ್ಲ ಏನು ಪರಿಹಾರ ಕೊಡ್ತಾ ಇದ್ರು, ಅದಕ್ಕೆಲ್ಲ ಏನು ಸೊಲ್ಯೂಷನ್ ಇರ್ತಿತ್ತು ಅಂತ ಹೇಳಿ ಅವರನ್ನು ವಿಚಾರಿಸ್ತಾ ಇರ್ತಿದ್ದೆ. ಆವಾಗ ಬಂದಂತಹ ಕೆಲವು ವಿಷಯಗಳನ್ನೆಲ್ಲ ನಾನು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ ಹಾಕಿದೆ, ಬರೆದಿಟ್ಕೊಂಡಿದ್ದೇನೆ. ಅದನ್ನೇ ನಾನು ಎಲ್ಲರಿಗೂ ಹೇಳ್ಕೊಳ್ತಾ ಹೋಗುವಂಥದ್ದು. 100% ಕರೆಕ್ಟಾಗಿರ್ತದೆ ಅವರದ್ದು, ಅವ್ರ ಅನುಭವ. ಅದು ಪುಸ್ತಕದಲ್ಲಿ ಓದಿದ್ದಂಥದ್ದಲ್ಲ, ಅವ್ರ ಅನುಭವ ಸ್ವತಃಕ್ಕೆ ನೋಡಿದ್ದಂಥದ್ದು ಇರ್ತದೆ. ಅದಕ್ಕೆ ನಾವು ವ್ಯಾಲ್ಯೂ ಮಾಡ್ತೀವಿ. ಸುಮಾರು ಜನ ಹೆಣ್ಮಕ್ಳಿಗೆ ನಾನು ಹೇಳ್ತೇನೆ, ಭಾಳಷ್ಟು ಡಾಕ್ಟರ್ಗಳ ಕಡೆಗೆ ಹೋಗ್ಬೇಡ್ರಿ, ಭಾಳಷ್ಟು ಟಿವಿಗಳನ್ನ ನೋಡ್ಬೇಡ್ರಿ, ಅದು ಇದು ಯೂಟ್ಯೂಬ್ಗಳಲ್ಲಿ ಬೇಕಾದಷ್ಟು ಬರ್ತಾ ಇರ್ತಾರೆ, ಅಂಥವನ್ನೆಲ್ಲ ನೋಡಿ ಕಲಿಯಕ್ಕೆ ಹೋಗ್ಬೇಡ್ರಿ. ನಿಮ್ಮ ಮನೆಯಲ್ಲಿ ಯಾರು ಹಿರಿಯರು ಇರ್ತಾರೆ, ಅತ್ತೆ ಆಗಲಿ ಅವ್ವ ಆಗಲಿ, ಅವ್ರನ್ನ ಕೇಳಿಕೊಂಡು ಈ ಥರ ಸಮಸ್ಯೆ ಬಂದಾಗ ನೀವೇನು ಮಾಡ್ತಿದ್ರಿ ಅಂತ ಹೇಳಿ ಕೇಳ್ಕೊಳ್ಳಿ, ಅಲ್ಲಿ ಪರಿಹಾರ ಸಿಕ್ಬಿಡ್ತದ ಅಂತ ಹೇಳ್ಬಿಟ್ಟು ಭಾಳಷ್ಟು ಜನಕ್ಕೆ ನಾನು ಹೇಳ್ತಾ ಹೋಗ್ತಾ ಇರ್ತೀನಿ. ಮಳಲಿ ಸರ್ ಅವರು ಕೂಡ ತಮ್ಮ ಭಾಷಣದಲ್ಲಿ ಮಾತಾಡುವ ಹೊತ್ತಿಗೆ ಹೇಳಿದ್ರು, ದಿನಚರಿ ಅನ್ನೋ ಅಂಥದ್ದೇನಿದೆ, ಆ ದಿನಚರಿಯನ್ನು ನಾವು ಪಾಲಿಸಿದ್ವಿ ಅಂತ ಹೇಳಿದ್ರೆ ಸುಮಾರು ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಬೋದು ಅಂತ. ಇವತ್ತಿನ ದಿವಸ ಬಂದಿರೋದೇ ಸಮಸ್ಯೆ, ನಮ್ಮ ದಿನಚರಿ ಏನಿದೆಯಲ್ಲ ಅದು ಚೆನ್ನಾಗಿ ಇರಲಾರ್ದೇ ಇರುವಂತಹ ಕಾರಣ. ಎದ್ದೇಳುವಾಗ, ಬೆಳಗ್ಗೆ ಎದ್ದೇಳುವಾಗಿನಿಂದ ಹಿಡಿದು ನಾವು ಏನೇನು ಮಾಡ್ತಾ ಇದ್ದೇವೆ, ಅದು ಆ ಒಂದು ಕೆಲಸ ದಿನಚರಿಯನ್ನು ನಾವು ಮಾಡಲಿಲ್ಲ ಅಂತ ಹೇಳಿದರೆ, ಆ ಸಮಯಕ್ಕೆ ಸರಿಯಾಗಿ ಆ ಕೆಲಸಗಳನ್ನು ಮಾಡಲಿಲ್ಲ ಅಂತ ಹೇಳಿದರೆ ಏನೇನು ರೋಗಗಳು ಬರುತ್ತದೆ ಅನ್ನುವಂಥದ್ದನ್ನು ನಮ್ಮ ಆಯುರ್ವೇದದಲ್ಲಿ ಆಲ್ರೆಡಿ ಉಲ್ಲೇಖ ಮಾಡಿದ್ದಾಗಿದೆ. ಮಳಲಿ ಸರ್ ಮೇಲೆ ಹೇಳ್ತಾ ಹೋದ್ರು, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳಿಬಿಟ್ಟು. ರೋಗ ಬಂದಾಗ ಔಷಧ ಕೊಡೋದು ದೊಡ್ಡದಲ್ಲ, ರೋಗ ಬರಲಾರ್ದೆ ಇರೋ ಹಾಗೆ ನೋಡ್ಕೊಳ್ಳೋವಂಥದ್ದು ಹೇಗೆ ಅನ್ನೋವಂಥದ್ದನ್ನು ನಾವು ಕಲಿಬೇಕಾಗಿರುವಂಥದ್ದು. ಅದರಲ್ಲಿ ಮೊದಲನೇ ಸಮಸ್ಯೆ ಏನು ಬರ್ತದಪ್ಪ ಅಂತ ಹೇಳಿದರೆ, ಬೆಳಗ್ಗೆ ನಾವು ಕಣ್ಣು ಬಿಡೋದು ಯಾವಾಗ ಅಂತ ಹೇಳಿ, ಸೂರ್ಯ ಹುಟ್ಟಕ್ಕೆ ಮೊದಲು ನಾವು ಎದ್ದೇಳ್ತೀವ ಅಥವಾ ಸೂರ್ಯ ಹುಟ್ಟಿದ ನಂತರ ನಾವು ಹೇಳ್ತೀವ ಅಂತ ಹೇಳಿ. ನಮ್ಮಲ್ಲಿ ಹೇಳಿದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು ಅಂತ ಹೇಳಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಂಥವನಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಬರುವುದಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ.
ನಾವಿಲ್ಲಿ ಇಷ್ಟು ಜನ ವೈದ್ಯರಿದ್ದೀವಿ, ಸುಮಾರು 1,000 ಜನ ವೈದ್ಯರಿದ್ದೇವೆ. ವೈದ್ಯ ವೃತ್ತಿಯನ್ನು ನಾವು ಪಾಲನೆ ಮಾಡ್ತಾ ಇರೋವಂಥವ್ರಾಗಿದ್ದೇವೆ. ಎಷ್ಟು ಜನ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳ್ತಾ ಇದ್ದೀವಿ? ಸುಮ್ಮನೆ ನಮಗೆ ನಾವೇ ಪ್ರಶ್ನೆ ಮಾಡಿಕೊಂಡ್ರೆ ಎಷ್ಟು ಜನ ನಾವು ಇಲ್ಲಿ ಕೂತಿದ್ದಂಥವರಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳ್ತೀವಿ? ಸ್ವಲ್ಪ ಪ್ರಶ್ನೆ ಮಾಡಿ. ಬ್ರಾಹ್ಮಿ ಮುಹೂರ್ತ ಅಂತ ಹೇಳಿದರೆ ಸೂರ್ಯೋದಯದ 1:30 ಗಂಟೆ ಮುಂಚೆ, ಅಂದರೆ 4:30 6 ಗಂಟೆಯೊಳಗೆ ನಾವು ಅದನ್ನು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೇವೆ. ಆ ಮುಹೂರ್ತದಲ್ಲಿ ಎದ್ದೇಳುವಂಥವ್ರು ಎಷ್ಟು ಜನ ಇದ್ದೀವಿ?